ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫ್ರೀ ಫೈರ್ನಲ್ಲಿ ಯಾವ ರೀತಿ ಏರ್ ಡ್ರಾಪ್ಸ್ನ ಪರ್ಚೇಸ್ ಮಾಡೋದು, ಅದು ರೀಡೀಮ್ ಕೋಡ್ ಮುಖಾಂತರ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಅದೇ ರೀತಿ ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಫೋನ್ಪೇ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಅಂತ ಇದೆ ನೋಡಿ, ಇಲ್ಲಿ ನೀವು ಸಿ ಆಲ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ಪರ್ಚೇಸಸ್ ಅಂತ ಇದೆ ನೋಡಿ, ಇಲ್ಲಿ ನೀವು ಗೂಗಲ್ ಪ್ಲೇ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ರೀಡೀಮ್ ಕೋಡಲ್ಲಿ ನಿಮಗೆ ಇನ್ನೂ ಒಂದು ಅಡ್ವಾಂಟೇಜ್ ಕೂಡ ಇದೆ. ಏನಪ್ಪ ಅಂದರೆ ನಿಮಗೆ ಕೆಲವೊಂದು ಬಾರಿ ಈ ಒಂದು ಏರ್ ಡ್ರಾಪ್ ಆಫರ್ಸ್ಗಳು ಬರ್ತಾ ಇರುತ್ತೆ, ಇನ್ನು ಕೆಲವೊಂದು ಬಾರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಆಫರ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಒಂದೇ ಟೈಮಲ್ಲಿ ಆಫರ್ ಬರಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟೈಮಲ್ಲಿ ಆಫರ್ ಬರ್ತಾ ಇರುತ್ತೆ. ನಿಮಗೆ ಬಂದಿರೋ ಆಫರು ನಿಮ್ಮ ಫ್ರೆಂಡಿಗೆ ಬಂದಿರಲ್ಲ, ನಿಮ್ಮ ಫ್ರೆಂಡಿಗೆ ಬಂದಿರೋ ಆಫರು ನಿಮಗೆ ಬಂದಿರಲ್ಲ. ಸೊ ಅಂಥ ಸಮಯದಲ್ಲಿ ನೀವು ರೀಡೀಮ್ ಕೋಡ್ನ ನಿಮ್ಮ ಫ್ರೆಂಡಿಗೆ ಏನಾದ್ರು ಬಂದಿತ್ತು ಆಫರು ಅಂದರೆ ನಿಮ್ಮ ಫ್ರೆಂಡಿಗೆ ನೀವು ರಿಡೀಮ್ ಕೋಡ್ನ ಪರ್ಚೇಸ್ ಮಾಡಿಬಿಟ್ಟು ಅವರಿಗೂ ಕೂಡ ಕಳಿಸ್ಬೋದು. ಇನ್ ಕೇಸ್ ನಿಮ್ಮ ಒಂದು ಫ್ರೆಂಡಿಗೆ ಬಂದಿಲ್ಲ, ನಿಮಗೆ ಬಂದಿದೆ ಅಂದರೆ ನೀವು ರಿಡೀಮ್ ಕೋಡ್ನ ಈ ರೀತಿ ಪರ್ಚೇಸ್ ಮಾಡಿಕೊಂಡು ನೀವೇ ಯೂಸ್ ಕೂಡ ಮಾಡ್ಕೊಬೋದು. ಸೊ ಈ ರೀತಿ ನೀವು ರಿಡೀಮ್ ಕೋಡ್ನ ಯೂಸ್ ಕೂಡ ಮಾಡ್ಕೊಬೋದು. ಸೊ ಇವಾಗ ನಾನು ನನ್ನ ಒಂದು ರಿಡೀಮ್ ಕೋಡ್ನ ನಾನು ಇವಾಗ ತೊಗೊತೀನಿ. ಸೊ ನಾನು 29 ರೂಪೀಸ್ಗೆ ರಿಡೀಮ್ ಕೋಡ್ನ ತೊಗೊತಾ ಇದ್ದೀನಿ. ನಿಮಗೆ ಎಷ್ಟು ಆಫರ್ ಬಂದಿದೆ, ಇವಾಗ ಕೆಲವೊಬ್ಬರಿಗೆ 10 ರೂಪಾಯಿಗೂ ಕೂಡ ಆಫರ್ ಬರುತ್ತೆ, ಇನ್ನು ಕೆಲವರಿಗೆ 29 ರೂಪಾಯಿಗೂ ಆಫರ್ ಬಂದಿರುತ್ತೆ, ಇನ್ನು ಕೆಲವರಿಗೆ 30 ರೂಪಾಯಿ, 79 ರೂಪಾಯಿ. ಸೊ ಈ ರೀತಿ ಆಫರ್ಸ್ಗಳು ಬಂದಿರುತ್ತೆ. ಸೊ ನಿಮಗೆ ಎಷ್ಟು ರೂಪಾಯಿಂದ ಆಫರ್ ಬಂದಿದೆ, ಸೊ ಅಷ್ಟು ರೂಪಾಯಿಂದ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಾನಿವಾಗ 29 ರೂಪೀಸ್ನ ಒಂದು ಆಫರ್ ಬಂದಿದೆ, ನಾನು ಅದನ್ನು ತೊಗೊತಾ ಇದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 29 ರೂಪೀಸ್ ಅಂತ ಎಂಟರ್ ಮಾಡ್ಕೊತೀನಿ. ಎಂಟರ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಬೈ ನೌ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಪೇ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಮ ಒಂದು UPI ಪಿನ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ, ನಿಮ್ಮೊಂದು UPI ಪಿನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನನ್ನ ಒಂದು UPI ಪಿನ್ನ ಎಂಟರ್ ಮಾಡ್ಕೊತೀನಿ. ಸೊ ಎಂಟರ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಗೆ ಇಲ್ಲಿ ರೀಡೀಮ್ ಕೋಡ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಈ ಒಂದು ರೀಡೀಮ್ ಕೋಡ್ ತೋರಿಸ್ತಿದೆ ನೋಡಿ, ಈ ಒಂದು ರೀಡೀಮ್ ಕೋಡ್ನ ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ. ನೀವು ಇಲ್ಲೂ ಕೂಡ ಕಾಪಿ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲೂ ಕೂಡ ನಿಮಗೆ ರೀಡೀಮ್ ಕೋಡ್ನ ಕಾಪಿ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಸೊ ನೀವು ಇಲ್ಲೂ ಕೂಡ ಕಾಪಿ ಮಾಡ್ಕೊಬೋದು. ನಾನು ಇವಾಗ ರೀಡೀಮ್ ಕೋಡ್ನ ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಫ್ರೀ ಫೈರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಅದು ಸ್ವಲ್ಪ ಓಪನ್ ಆಗೋಕ್ಕೆ ಟೈಮ್ ತಗೊಳುತ್ತೆ, ಸೊ ವೆಯ್ಟ್ ಮಾಡಿ. ಓಪನ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನನಗಿಲ್ಲಿ ಆಫರ್ ಬಂದಿದೆ ನೋಡಿ, 21 hourಗೆ ಒಂದು ಆಫರ್ ಬಂದಿದೆ, ಅಂದರೆ ನನಗೆ 1 ಡೇ ಆಫರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಟೈಮಿಂಗ್ಸಲ್ಲಿ ನಾನು ಈ ಒಂದು ಆಫರ್ನ ಕ್ಲೈಮ್ ಮಾಡ್ಕೊಬೋದು. ಸೊ ಇಲ್ಲ ಅಂದರೆ ಕ್ಲೈಮ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಆಫರು ಹೊರಟೋಗುತ್ತೆ. ಸೊ ಇವಾಗ ನೋಡ್ತಾ ಇದ್ರೆ ನನಗೆ 1050 ರೂಪಾಯಿಂದು ಆಫರು ನನಗೆ ಕೇವಲ 29 ರೂಪಾಯಿಗೆ ಸಿಕ್ಕಿದೆ. ಸೊ ನಾನಿಲ್ಲಿ 29 ರೂಪೀಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನನಗೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಂತ ಒಂದು ಆಪ್ಷನ್ ತೋರಿಸ್ತಿದೆ ನೋಡಿ, ಇದೇ ರೀತಿ ನಿಮಗೂ ಕೂಡ ಆಪ್ಷನ್ ತೋರಿಸ್ತಾ ಇರುತ್ತೆ. ನೀವು ಕೆಲವೊಬ್ಬರಿಗೆ ಗೂಗಲ್ ಪೇದ ಆಪ್ಷನ್ ತೋರಿಸ್ತಾ ಇರುತ್ತೆ, ಇನ್ನು ಕೆಲವ್ರಿಗೆ ATM ಕಾರ್ಡ್ ಸೇವ್ ಮಾಡ್ಕೊಂಡಿತ್ತು ಪ್ಲೇಸ್ಟೋರಲ್ಲಿ ಅಂದರೆ ATM ಕಾರ್ಡ್ ಆಪ್ಷನ್ ತೋರಿಸ್ತಾ ಇರುತ್ತೆ. ಸೊ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಆಗಿ ಟಾಪ್ಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ರೀಡೀಮ್ ಕೋಡ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಾವು ಅಲ್ಲಿ ಏನು ಪ್ಲೇಸ್ಟೋರಲ್ಲಿ ರೀಡೀಮ್ ಕೋಡ್ನ ಕಾಪಿ ಮಾಡ್ಕೊಂಡಿದ್ವಿ, ಆ ಒಂದು ರೀಡೀಮ್ ಕೋಡ್ನ ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ರೀಡೀಮ್ ಕೋಡ್ನ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿದ ನಂತರ ನೀವು ಇಲ್ಲಿ ರೀಡೀಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಕನ್ಫರ್ಮ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ.
ಸೊ ಲೋಡ್ ಆದ ನಂತರ ನೀವು ಇಲ್ಲಿ ಬೈ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂತು ಅಂದರೆ ಮತ್ತೆ ಅದು ಪ್ರೊಸೆಸಿಂಗ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಪ್ರೊಸೆಸಿಂಗ್ ಆದ ನಂತರ ಇದು ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ನೋಡ್ಕೊಬೋದು. ಸೊ ಈ ರೀತಿ ನೀವು ಫ್ರೀ ಫೈರಲ್ಲಿ ಏರ್ ಡ್ರಾಪ್ಸ್ ಅನ್ನೋದನ್ನು ಪರ್ಚೇಸ್ ಮಾಡ್ಕೊಬೋದು. ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.